ಹಾಯ್ ಗೈಸ್, ವೆಲ್ಕಮ್ ಟು ಎ ಮಿನಿ ವ್ಲಾಗ್. ಬೆಳಗ್ಗೆನೇ ನಾನು ನಮ್ಮಪ್ಪ ಊರು ಬಿಟ್ಟು ಹೋಗ್ತಾ ಇದೀವಿ ಗುರು. ಮಡಿಕೇರಿಗೆ ಹೋಗ್ತಾ ಇದೀವಿ ನಮ್ಮ ಅಜ್ಜಿ ಮನೆಗೆ. ಹೋಗೋ ಟೈಮಲ್ಲಿ ತುಂಬ ಹೊಟ್ಟೆ ಹಸಿತಾಯಿತು. ಬೇರೆದಲ್ಲಿ ನಿಲ್ಲಿಸ್ಬಿಟ್ಟು ಹಾಗೆ 2 ಇಡ್ಲಿ 2 ವಡೆ ಕೊಡಿ ಅಣ್ಣ ಅಂತ ಅಂದೆ. 2 ಇಡ್ಲಿ 2 ವಡೆ ತಿನ್ಕೊಂಡೆ. ಸಾಕಾಗಿಲ್ಲ. ಆಮೇಲೆ ಒಂದು ಹಾಫ್ ಬಾತ್ ಕೊಡಿ ಅಂತ ಅಂದೆ. ಹಾಫ್ ಬಾತ್ ಇಸ್ಕೊಂಡೆ. ತಿಂಡಿ ಮಾಡಿದ್ಮೇಲೆ ನನಗೆ ಟೀ ಕುಡ್ದು ಅಭ್ಯಾಸ. ಟೀ ಕುಡ್ದೆ. ಅಪ್ಪ ಗಾಡಿ ತಗೊಬಂದರು. ಹೋಗಿ ಹತ್ಕೊಂಡೆ. ಆಮೇಲೆ ಮಡಿಕೇರಿಗೆ ಬಂದ್ಬಿಟ್ಟು ಹೋಗೋರು. ರೀಚ್ ಆಗ್ಬಿಟ್ಟು ಬಂದ ತಕ್ಷಣ ಟುಮ್ ವೀಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂದ್ರಿ. ಟುಮ್ ಮಡಿಕೇರಿಲಿದ್ದ, ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ತುಂಬ ಖುಷಿಯಾಗಿದ್ದ. ಹಾಗೆ ನಂಗೊಂದು ಪಪ್ಪಿ ಕೊಟ್ಟ. ಅದಾದಮೇಲೆ ಫುಲ್ಲು ದೇಂಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ದ. ಫುಲ್ ಖುಷಿಯಾಗ್ಬಿಟ್ಟಿದ್ದಾಗರು ನನ್ನ ನೋಡಿ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದ. ನನ್ನ ತುಳ್ದು ಬಿದ್ದೆ ಫುಲ್ ಖುಷಿಯಾಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದ. ನನಗೂ ತುಂಬ ಖುಷಿ ಆಯಿತು ಅವನ್ನ ನೋಡ್ಬಿಟ್ಟು. ಯಾವುದೋ 1-2 ಪಾತ್ರೆ ಮಡಿಕೊಬಿಟ್ಟು ಅದು ಜಲ್ಲಿಕಲ್ಲ ಹಾಕೊಂಡು ತುಂಬ ಆಟಾಡ್ತಾ ಇದ್ದ. ಅಪ್ಪ ಒಂದು ಲೋಟ ಕೊಟ್ಟರು, ತಗೊಂಡೋಗಿ ಒಳಗಡೆ ಮಡಗ್ಬಿಡು ಅಂತ. ಒಳಗಡೆ ಮಡಗ್ಬಿಟ್ಟು ಬಂದ. ಆಮೇಲೆ ಎಲ್ಲರ ಜೊತೆ ಫುಲ್ಲು ಮಿಂಗಲ್ ಆಗ್ಬಿಟ್ಟು ಅವನಿಗೆ ಗುರು. ಎಲ್ಲರ ಜೊತೆ ನಮ್ಮ ತಮಾಷೆಗೆ ಆಟಾಡ್ತಾ ಇದ್ದ. ನಾನು ಫ್ರೆಶ್ ಆಗಿ ಹೋಗಿದ್ದು ನಮಾಜ್ಗೆ ಗುರು. ನಮ್ಮೂರಿಗೆ ಬಂದಮೇಲೆ ನಾನು ತಿರುಗಾಡದೇ ಇರೋಲ್ಲ. ನಮ್ಮದೇ ಒಂದು ಗಾಡಿ ಐತೆ, ಇಲ್ಲಿ ಇಸ್ಕೊಂಡು ನಾನು ಫುಲ್ಲು ಸುತ್ತಾಡ್ತಾ ಇದ್ದೆ. ಇದು ನೋಡಿ ನಾನು ಹುಟ್ಟಿದ ಹಾಸ್ಪಿಟ್ಲು ಇದೆ. ಆಮೇಲೆ ನಮಾಜ್ ಎಲ್ಲ ಮಾಡಿಕೊಂಡು ನಾನು ರಿಟರ್ನು ಮನೆಗೆ ಬಂದುಬಿಟ್ಟು ಹೋಗಿದ್ದು ಜರ್ಸಿ ಹಾಕೊಂಡು ಕ್ರಿಕೆಟ್ ಆಡೋಕ್ಕೆ. ಇಲ್ಲಿ ಫುಲ್ ಟೀಮು ಗುರು. ಟೂರ್ನಿಮೆಂಟ್ ಅಂತೆ. ಹಾಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಬಂದು ಹಾಗೆ ಆಡ್ತಿದ್ದೆ. ನಾವು ಒಂದು ಮ್ಯಾಚ್ ಸೋತ್ಬಿಟ್ಟಿದ್ದೋ, ಅದೇ ಖುಷಿಯಲ್ಲಿ ಮತ್ತೆ ಫೀಲ್ಡಿಂಗ್ ನಿಲ್ಲಿಸಿದ್ರು ನನಗೆ. ಕತ್ಲೆ ಆಯಿತು. ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಲವ್ ಯು, ಟೇಕ್ ಕೇರ್, ಬಾಯ್.